ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶೈಲು ವ್ಲಾಗ್. ಸೊ ಇವತ್ತಿನ ವ್ಲಾಗ್ನ ನಾನು ಆಫ್ಟರ್ನೂನಿಂದ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ಎದ್ದಿದ್ದು ಲೇಟ್, ಬ್ರೇಕ್ಫಾಸ್ಟು ಲೇಟ್, ಎಲ್ಲ ಕೆಲಸ ಆಗಿದ್ದು ಲೇಟು. ಸೊ ಹಾಗಾಗಿ ಇವಾಗ ಆಫ್ಟರ್ನೂನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಎಲ್ಲ ಕೇಳ್ತಾ ಇದ್ರಿ, ನಾನು ಅಲ್ಲಿ ಮೇನ್ ಡೋರ್ ಹತ್ರ ವಿಡಿಯೋ ಮಾಡ್ತಿರ್ಬೇಕಾದ್ರೆ ಮೇನ್ ಡೋರ್ ಹತ್ರನೇ ಜಾಸ್ತಿ ಮಾಡ್ತೀರಾ ಅಂತ ಸ್ವಲ್ಪ ದಿನ ಇಲ್ಲಿ ಮಾಡಿದೆ. ಡೈನಿಂಗ್ ಏರಿಯಾ ಏನಿದೆ ಅಲ್ಲಿ. ಸೊ ಇವತ್ತು ಹಾಲಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಮಾಡಿದ್ದೀನಿ. ಈ ಪ್ಲೇಸಿಂದ ನಾನು ಯಾವತ್ತೂ ವಿಡಿಯೋ ಮಾಡಿಲ್ಲ. ಸೊ ನಮ್ಮನೆ ಹಾಲ್ ವಿಂಡೋ ಹತ್ರ ನಾನು ಏನು ಫೋನ್ನ ಸೆಟ್ ಮಾಡಿ ಇಟ್ಟಿದ್ದೀನಿ ಅಲ್ಲೇ. ನಾನು ಯಾವ ಟ್ರೈಪೋಡ್ಗೂ ಹಾಕಿಲ್ಲ, ಏನಿಲ್ಲ. ಜಸ್ಟ್ ವಿಂಡೋ ಹತ್ರ ಇಟ್ಬಿಟ್ಟು ಹಿಂಗೆ ನಿಂತ್ಕೊಂಡೆ ಅಂತಂದರೆ ಕಂಪ್ಲೀಟ್ ನಮ್ಮನೆ ಹಾಲ್ ಕಾಣಿಸ್ತಾ ಇದೆ. ನೀವು ನೋಡ್ತಾ ಇರ್ಬೋದು. ಆ ಕಡೆ ಸೋಫಾ, ಈ ಕಡೆ ಹಿಂದೆ ಕೂಡ 2 ಸೋಫಾಸ್ದು ಇಟ್ಟಿದ್ದೀವಿ, ಚೇರು. ಹಾಗೆ ಮತ್ತೆ ನಮ್ಮ ಮನೆಯದು 2 ರೂಮ್ಸ್ ಏನಿದೆ ಅಲ್ವಾ, 2 ರೂಮ್ಸ್ ಕೂಡ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ನಿಮಗೆ ನೋಡ್ತಾ ಇರ್ಬೋದು. ಈ ಕಡೆ ಒಂದು, ಈ ಕಡೆ ಒಂದು, ಮಿಡಲ್ ಏನು ಈ ವಾಲ್ ಇದೆ ಅಲ್ವಾ, ಈ ವಾಲಲ್ಲಿ ನಾವು ಫ್ರೇಮ್ನ ಹಾಕಿದ್ದೀವಿ. ನಾವು ಒಂದೊಂದು ಆ್ಯಂಗಲಿಂದ ತೋರಿಸಿದಾಗ್ಲೂ ನಿಮಗೆ ಒಂದೊಂದು ಥರನೇ ಕಾಣಿಸೋದು. ನಾನು ಜಸ್ಟ್ TV ಯೂನಿಟಿಂದ ತೋರಿಸ್ದೆ ಅಂತಂದರೆ ಮನೆ ಫೀಚರ್ಸೇ ಬೇರೆ ಥರ ಇರುತ್ತೆ. ಇವತ್ತು ವಿಂಡೋ ಹತ್ರ ಇಟ್ಟಿರೋದ್ರಿಂದ ಕಂಪ್ಲೀಟ್ ಈ ವಾಲಲ್ಲಿ ಏನೇನೆಲ್ಲ ಇದೆ, ಅಲ್ಲಿ ಹಾಕಿರೋ ಫೋಟೋಸ್ ಫ್ರೇಮ್ ಆಗಿರ್ಬೋದು, ಕ್ಲಾಕ್, ರೂಮ್ಸ್ ಎಲ್ಲ ಕೂಡ ಕವರ್ ಆಗ್ತಾ ಇದೆ. ಈ ಕಡೆ ಟರ್ನ್ ಮಾಡಿದೆ ಅಂತಂದರೆ ಈ ಕಡೆ ಸೋಫಾ, ಅಲ್ಲೊಂದು 3 ಫೋಟೋಸ್ ಇದೆ. ರೂಮ್ಗೆ ಎಂಟ್ರಿ, ಈ ಕಡೆ ಹೋದರೆ ಈ ಕಡೆ ರೂಮ್ಗೆ ಎಂಟ್ರಿ. ಏನು ಈ ಕಡೆ ಇದೆ ಅಲ್ವಾ, ಇದು ಡೈನಿಂಗ್ ಏರಿಯಾಗೆ ಹೋಗುತ್ತೆ. ಸೊ ಡಿಫ್ರೆಂಟಾಗೆ ಕಾಣಿಸ್ತಾ ಇದೆ ಅಲ್ವಾ ಮನೆ. ಆ್ಯಂಡ್ ಇವತ್ತಿನ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ. ಮತ್ತು ಇವತ್ತು ಸಂಡೇ ಸ್ಪೆಷಲ್ ಆಬ್ವಿಯಸ್ಲಿ ಇದ್ದೇ ಇರುತ್ತೆ, ನಾನ್ ವೆಜ್. ಇವತ್ತು ಏನು ಮಾಡ್ತಿದ್ದಾರೆ, ಏನು ಮಾಡೋಣ ಅಂತ ಮಮ್ಮಿನೇ ಕೇಳೋಣ. ಆಲ್ರೆಡಿ ಡ್ಯಾಡಿ ನಾನ್ ವೆಜ್ ತಂದು ಇಟ್ಟಿದ್ದಾರೆ, ಇನ್ನು ಕುಕ್ಕಿಂಗ್ ಎಲ್ಲ ಸ್ಟಾರ್ಟ್ ಮಾಡಿಲ್ಲ. ಮಾಡೋಣ ಅದಕ್ಕೂ ಮುಂಚೆ ನಮ್ಮ ಮಮ್ಮಿನ ಕೂಡ ತೋರಿಸೋಣ. ಮಮ್ಮ ಆಯಿತಾ? ಮೇಕಪ್ಪಲ್ಲಿದ್ದಾರೆ ನಮ್ಮ ಮಮ್ಮಿ, ಡೈಲಿ ಮೇಕಪ್. ಮತ್ತು ಬುಜ್ಜಿನ ತೋರಿಸೋಣ. ಬುಜ್ಜಿ ರೆಡಿ ಆಗಿಲ್ಲ, ಸ್ನಾನ ಮಾಡಿಕೊಂಡು ಕಾರ್ಟೂನ್ಸ್ ನೋಡ್ತಾ ಕೂತಿದ್ದಾನೆ. ಏನು ಕಾರ್ಟೂನ್ಸ್ ನೋಡ್ತಾ ಇದೆ ಬುಜ್ಜಿ? ಸಿಂಟು ಕಾರ್ಟೂನ್ ನೋಡ್ತಾ ಇದ್ದಾನೆ ಬುಜ್ಜಿ ಬೇಬಿ. ಬೀರ್, ಟೆಡಿ ಬೀರ್. ಸರಿ, ಅಲ್ಲೋ ಬನ್ನಿ ಇವಾಗ. ಹಾಗೆ ಅಡುಗೆ ಜೊತೆ ಸ್ವಲ್ಪ ಮಾತುಕತೆ. ಮತ್ತು ಇವತ್ತು ಸ್ವಲ್ಪ ಕ್ಯಾಂಟೀನಿಗೆ ಕೂಡ ಹೋಗ್ಬೇಕು ನಾನು. ಈ ಕಡೆ ಬಂಗ ಲೋಕರು ಕ್ಯಾಂಟೀನ್ಗೆ ಹೋಗ್ಬೇಕು. ಸರ್ಫ್ ಪೌಡರ್ ಎಲ್ಲ ಖಾಲಿ ಆಗಿದೆ, ಸೋಪ್, ಸರ್ಫ್ ಪೌಡರ್ ಎಲ್ಲ, ಅದನ್ನು ಕೂಡ ತೊಗೊಂಡು ಬರಬೇಕು. ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಈ ಕಡೆ ಬಾ ಬುಜ್ಜಿಮಾ, ನಿನ್ ತೋರ್ಸಾಯ್ತು ಅಲ್ಲಿ ಕೂತ್ಕೊ. ಅವ್ರು ಮಾತ್ರ ಕರ್ಕೊಂಡು ಹೋಗ್ತೀಯ, ನಾನು ಕರ್ಕೊಂಡು ಹೋಗಲ್ವಾ? ಎಲ್ಲಿಗೆ? ಸರ್ಫ್ ಪೌಡರ್ ತರಕ್ಕೆ? ನೋ, ನಾನು ರೆಡಿ ಹೋಗ್ತಾ ಇದೀವಲ್ಲ. ಸೊ ನೋಡಿ, ನೀನೇನು ಕರ್ಕೊಂಡು ಹೋಗ್ತೀವಿ? ನೀನು ಕರ್ಕೊಂಡು ಹೋಗ್ತೀವಿ, ಬುಜ್ಜಿನೂ ಕರ್ಕೊಂಡು ಹೋಗ್ತೀನಿ. ನಾನು ಏನು ಮಹಾ ಮೇಕಪ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟದೆ. ಅದೇ ಮೇಕಪ್ ಮಾಡ್ಕೋತಾ ಇದ್ದು ಇದೇನೆ. ಹಿಂಗೆ ರೆಡಿ ಆಗೋಕೆ ಮಮ್ಮಿ ರೆಡಿ ಆಗ್ಬಿಟ್ಟು ವಿಡಿಯೋ ಮುಂದೆ ಬರ್ಬೇಕಲ್ವಾ ಅಂದ್ಬಿಟ್ಟು ಫ್ರೆಶ್ ಅಪ್ ಆಗಿ ಎಲ್ಲ ಕೆಲಸ ಮುಗಿಸಿ ರೆಡಿ ಆಗಿ ಬಂದ್ರು. ಇವಾಗ ಎಲ್ಲ ಕೆಲಸ ಮುಗಿಸಲ್ಲ, ಇವಾಗ ಕೆಲಸ ಸ್ಟಾರ್ಟ್ ಆಗ್ತಿದೆ. ಅಡುಗೆ ಕೆಲಸ ಅಷ್ಟೇ. ಅಡುಗೆ ಕೆಲಸ ನಾಲ್ಗೆಲ್ಲಿ ಗುಳ್ಳೆ ಥರ ನೋವ್ತಾ ಇದೆ. ಹೀಟ್ಗ ಉಗುಳೆಣ್ಣೆ ಸರಿ ಆಗುತ್ತೆ. ಓಕೆ ಬನ್ನಿ, ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಆಲ್ರೆಡಿ 3 ಮಿನಿಟ್ಸಿಂದ ಶುರು ಮಾಡಾಗಿದೆ. ಈಗ ಬೇಗ ಬನ್ನಿ ವಿಡಿಯೋ ಮಾಡೋಣ. ಓಕೆ ಫ್ರೆಂಡ್ಸ್, ಇವಾಗ ನಮ್ಮ ಮನೇಲಿ ಬಂದು ಎಲ್ಲಿ ತಾತನ ಮನೆಯಿಂದ ಚಿಕನ್ ತರಿಸಿದ್ರು ಮಮ್ಮಿ. ಅಂದರೆ ಚಿಕನ್ ಬಿಸ್ನೆಸ್, ಚಿಕನ್ ಏನು ಮಮ್ಮಿ? ಶಾಪ್, ಚಿಕನ್ ಶಾಪ್ ಇದೆ ಅಲ್ವಾ. ಸೊ ಚಿಕನ್ ಕೂಡ ಚೆನ್ನಾಗಿದೆ. ಇಲ್ಲಿ ನಾನು ಚಿಕನ್ ಗ್ರೇವಿ ಮಾಡೋದಕ್ಕೆ ಅಂತ ಮಮ್ಮಿ ಇಷ್ಟು ಚಿಕನ್ನ ಎತ್ತಿಟ್ಟಿದ್ರು. ಸೊ ಅದನ್ನು ಇವಾಗ ಉಪ್ಪು ಅರಿಶಿನ ಹಾಕಿ ಫುಲ್ ಕಂಪ್ಲೀಟ್ ಡ್ರೈ ಆಗೋದಕ್ಕೆ ಬಿಟ್ಟಿದ್ದೀವಿ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು, ಇದು ಬಂದು ಕಬಾಬ್ ಮಾಡೋದಕ್ಕೆ ಆಫ್ಟರ್ ಲಾಂಗ್ ಟೈಮ್ ಅಂತ ಹೇಳ್ಬೋದು ಚಿಕನ್ ಕಬಾಬ್ ಮಾಡ್ತಾ ಇರೋದು ನಮ್ಮ ಮನೆ. ನಮ್ಮ ಮಮ್ಮಿ ಹೊಸ ನೇಮ್ ಇಟ್ಟಿದ್ದಾರೆ. ಆ್ಯಂಡ್ ಸ್ಪೆಷಲ್ ಆಗಿ ಸ್ಪೈಸಿಯಾಗಿ ಖಾರವಾಗಿ ಮಾಡ್ತಾ ಇರೋದ್ರಿಂದ ಇದರ ನೇಮ್ ಬಂದು ಖಾರ ಕಬಾಬ್. ಸೊ ಈ ಖಾರ ಕಬಾಬ್ನ ಹೆಂಗ್ ಮಾಡ್ತಾರೆ ಅಂತ ಕಂಪ್ಲೀಟ್ ವಿಡಿಯೋ ಮಮ್ಮಿ ಚಾನಲ್ ಅಲ್ಲಿ ಬರುತ್ತೆ, ಲಕ್ಷ್ಮಿ ಮನೆ ವ್ಲಾಗ್ ಅಲ್ಲಿ ಹೋಗಿ ನೋಡಿ. ಮತ್ತೆ ಫೇಸ್ಬುಕ್ ಅಲ್ಲಿ ಕೂಡ ಬರುತ್ತೆ. ಅಂಡ್ ಮಮ್ಮಿ ಫೇಸ್ಬುಕ್ ಅಲ್ಲಿ ಕೂಡ ಪೇಜ್ ಇದೆ ಅವ್ರದ್ದು, ಕನಸಿನ ಲೋಕ ಅಂತ. ಸೊ ಕಂಪ್ಲೀಟ್ ವ್ಲಾಗ್ಸ್, ಅಡುಗೆ ಬಗ್ಗೆ ಎಲ್ಲ ಆಗ್ತಾರೆ. ಹಾಗೆ ನನ್ನ ಪೇಜ್ ಕೂಡ ಇದೆ, ಶೈಲು ಸುನಿಲ್ ಅಂತ. ಆಬ್ವಿಯಸ್ಲಿ ಎಲ್ಲಾ ಕಡೆನೂ ನಾನು ಶೈಲು ಸುನಿಲ್ ಆಗೇನೆ ಕಾಣಿಸ್ಕೊಂಡಿರೋದು. ಸೊ ಶೈಲು ಸುನಿಲ್ ಅನ್ನೋ ಪೇಜ್ ಫೇಸ್ಬುಕ್ ಅಲ್ಲಿ ನಾನು ಲಿಂಕ್ ನ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನಂದು ಮಮ್ಮಿದು. ಪ್ಲೀಸ್ ಒನ್ ಟೈಮ್ ಹೋಗಿ ಚೆಕ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ.
ಡೈಲಿ ರೂಟೀನ್ದೆಲ್ಲ ಬರ್ತಾ ಇರುತ್ತೆ. ಟಿಪ್ಸ್ ಆ್ಯಂಡ್ ವೆಯ್ಟ್ ಲಾಸ್ ಜರ್ನಿದು ಎಲ್ಲ ವೀಡಿಯೋಸ್ ಕೂಡ ಮತ್ತೆ ರೀಕ್ರಿಯೇಟ್ ಆಗ್ತಾ ಇರುತ್ತೆ. ಮತ್ತೆ ಒಮ್ಮೆ ಹೋಗಿ ನೋಡಿ, ಫಾಲೋ ಮಾಡಿ. ಇಲ್ಲೇ ಹೆಂಗೆ ಸಪೋರ್ಟ್ ಮಾಡಿದ್ದೀರಾ ಹಾಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಚಿಕನ್ ಇದು ಬಂದು ಕಬಾಬ್ಗೆ ಅಂತ ಅಂದ್ಬಿಟ್ಟು ವಿಶುಗೆ ಸ್ವಲ್ಪ ಮ್ಯಾರಿನೇಟ್ ಮಾಡಿ ಎತ್ತಿಡ್ತೀವಿ. ಅವ್ನು ಬರೋದು ಮಿಡ್ ನೈಟ್ ಆಗುತ್ತೆ ಅಂತ ಅನ್ಕೋತೀವಿ. ಅವ್ನು ಯಾರು ತಿಂತೀನಿ ಅಂತಂದ್ರೆ ಖಂಡಿತವಾಗ್ಲೂ ಮಾಡಿ ಹಾಕ್ತೀವಿ. ಇಲ್ಲ ಅಂದ್ರೆ ಅವನು ಸೋಮವಾರ ತಿನ್ನಲ್ಲ. ವಿಶು ಮಂಡೆ ತಿನ್ನಲ್ಲ, ಬುಜ್ಜಿಗೆ ಮಾಡಿ ತಿನ್ಸಿ ಕಳ್ಸೋದೇನೆ. Yes, ಸೊ ಬನ್ನಿ ಇವಾಗ ಬೇಗ ಬೇಗ ಅಡ್ಗೆನ ಮಾಡೋಣ. ಮಮ್ಮಿ ಕೂಡ ರೆಡಿ ಆಗಿದ್ದಾರೆ ಪಾಪ ಎಲ್ಲ ವಿಡಿಯೋ ಮಾಡ್ಕೊಳ್ಳೋದಕ್ಕೆ. ಯಾಕಂದ್ರೆ ಕಂಪ್ಲೀಟ್ ವಿಡಿಯೋ ಮಮ್ಮಿ ಚಾನಲ್ ಅಲ್ಲೇ ಬರೋದು ಅಲ್ವಾ ಕುಕಿಂಗ್ದು. ಸೊ ಹಂಗಾಗಿ ನೋಡಿ, ಸಪೋರ್ಟ್ ಮಾಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ. ಯಾರೋ ಒಬ್ರು ಕೇಳಿದ್ರು ಮಮ್ಮಿ, ನೀವು ನಿಮ್ಮ ಮಮ್ಮಿ ಚಾನಲ್ ಸಪೋರ್ಟ್ ಮಾಡಿ ಅಂತ ಯಾಕೆ ಕೇಳ್ತೀರಾ, ಒಂದೇ ವಿಡಿಯೋ ಮಾಡಿ ಇಬ್ರು ಸೇರಿ ಅಂತ. ಸೊ ಒಂದೇ ವಿಡಿಯೋ ಅನ್ನೋದಕ್ಕಿಂತ ನಾನು ಮಮ್ಮಿ ಮಾಡೋ ವಿಡಿಯೋ ಬೇರೆ ಬೇರೆ. ನಾನ್ ಮಾಡೋ ಸ್ಟೈಲೇ ಬೇರೆ, ವಿಡಿಯೋಸ್ ಮಮ್ಮಿ ಮಾಡೋ ಸ್ಟೈಲೇ ಬೇರೆ. ಮಮ್ಮಿ ಆಲ್ಮೋಸ್ಟ್ ಕುಕಿಂಗ್ ಎಲ್ಲ ಮಾಡ್ತಾರೆ, ನಾನ್ ಮಾಡೋದಿಲ್ಲ. ಅಂಡ್ ನನ್ನ ಕಂಟೆಂಟ್ ಬೇರೆ, ಮಮ್ಮಿ ಕಂಟೆಂಟ್ಗಳೇ ಬೇರೆ ಇರುತ್ತೆ ಅಲ್ವಾ. ಸೊ ಹಂಗಾಗಿ ಇಬ್ರದ್ದು ಬೇರೆ ಬೇರೆ ಸಪ್ರೇಟ್ ಚಾನಲ್ಸ್ ಇದೆ. ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಸಪ್ರೇಟ್ ಪೇಜಸ್ ಇದೆ, ಹೋಗಿ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಚಾನಲ್ ನೇಮ್ ಬಂದು ಫೇಸ್ಬುಕ್ ಅಲ್ಲಿ ಕನಸಿನ ಲೋಕ. ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಎಸ್, ಅದು ಯಾಕೋ ನನಗೆ ಇಷ್ಟ ಆಯ್ತು ಕನಸಿನ ಲೋಕ ಅಂತ, ಅದಕ್ಕೇನೆ. ಯಾಕಂದ್ರೆ ಮಮ್ಮಿ ಎಲ್ಲದಕ್ಕೂ ಲಕ್ಷ್ಮಿ ಕುಟುಂಬ ಅಂದು ಲಕ್ಷ್ಮಿ ಕುಟುಂಬ ಹೋಯ್ತು. ಸೊ ಅದಕ್ಕೆ ಲಕ್ಷ್ಮಿ ಮನೆ ಬ್ಲಾಗ್ ನ ಚೇಂಜ್ ಮಾಡಿಲ್ಲ, ಬೇಡ ಅಂತ ಅದೇ ಇರುತ್ತೆ. ಕನಸಿನ ಲೋಕಕ್ಕೂ ಹೋಗಿ ಬನ್ನಿ ಒನ್ ಟೈಮ್ ಫೇಸ್ಬುಕ್ ಅಲ್ಲಿ. ಶೈಲು ಸುನಿಲ್ಗೂ ಸಪೋರ್ಟ್ ಮಾಡಿ. ಯಾ, ಬನ್ನಿ ಇವಾಗ ಅಡುಗೆ ಮಾಡಿ. ಇವಾಗ ನಾನು ಡ್ಯಾಡಿ ಇಬ್ರು ಹೊರಗಡೆ ಹೋಗ್ತಾ ಇದೀವಿ. ಏನ್ ತರೋದಕ್ಕೆ ನೋಡಿ ಗೊತ್ತಾಗುತ್ತೆ. ಒಂದೇನಾ ಬೇರೆ ಇಲ್ವಾ? ಏಕೆ ಹೇ ಒಂದೇನಾ ಇರೋದು? ಏಕೆ ಕನ್ನಡ ಕನ್ನಡ ಟೂ ಇಲ್ಲ ಅಂಕಲ್ ಏಕೆ ಎರಡಿದೆಯಾ? ಎಲ್ಲಿ ಫೋಲ್ಡ್ ಮಾಡ್ಬೋದಾ? ಫೋಲ್ಡ್ ಮಾಡಿ ತೋರಿಸಿ. ಮಾಡಿ 10 ವರ್ಷ ಆ ಕಲರ್ ಯಾವ ಇದೇ ಕಲರಾ? ಒಂದೇ ಕಲರ್ ಅಂತ ಪುಟ ಇದು ಬೇಕಾ ಕೇಳು. ಬಿಡಿ, ಬ್ಲ್ಯಾಕ್ ಅಲ್ವಾ? ಇರ್ಲಿ ಎಂದ್ಯಾ? ನೋಡ್ರಿ ಪುಟ ಇಲ್ಲಿ. ಲೂಸ್ ಮಾಡ್ಕೋಬೇಕು. ಗದ್ದೆ ಏನಿದೆ ಒಟ್ಟಲ್ಲಿ ಇವೆ 4 ಕಾಲೆ ಏನು ಎತ್ಬಿಡ್ಬೇಕು, ಬಿಚ್ಚಿ ಇಟ್ಕೊಳ್ಳೋದು. ಓಕೆ ಓಕೆ ಓ ಪೂರ ಎಲ್ಲ बिछता है ना. ओके वो बटन प्रेस करके रिमूव होता है ना. ಬಟನ್ ಪ್ರೆಸ್ ಮಾಡ್ಬೇಕದು. ಇದನ್ನ ತಳ್ಳ ಹಾಕ್ಬಿಡೋದು ಹಂಗೆ. ಹಾಕುವಾಗ ಏನು ಕನ್ನಡ ಸ್ವಲ್ಪ ಬರುತ್ತಲ್ಲ. ಬರುತ್ತೆ. ಕಲ್ತಿದಾರಲ್ಲ, ಖುಷಿ ಪಡಬೇಕು. ಆಮೇಲೆ ಇದೆಲ್ಲ ಫಿಟ್ ಮಾಡ್ಕೊಂಡು ಆಮೇಲೆ ಒಳಗಡೆ ಹಾಕ್ಬಿಡೋದಾ? ಎಷ್ಟು? 1500. ಎಷ್ಟು ಕೇಳಬೇಕು? ಎಷ್ಟು ಹೇಳ್ಬಿಟ್ಟ? 800 ತಾನೆ. ಜಾಸ್ತಿನೇ ಕಣ್ಬಿಟ್ಟ. 1000 ಜಾಸ್ತಿ ಆಯ್ತು. 1000 ಅಲ್ಲ, ನೀವು ಹೇಳ್ತಿರೋದು ಜಾಸ್ತಿ. ತಗೊಂಡೋಗಿದ್ದೇವೆ, ಇದು 3ನೇದಿದು ನಾವು ತಗೊಂಡೋಗಿದ್ದೀವಿ ಇಲ್ಲೇ. ಈ ಟೇಬಲ್ನ ಬಂದು ಇದನ್ನು ರಿಮೂವ್ ಮಾಡ್ಬೋದು, ಹಾಕ್ಬೋದು, ಸೇರಿಸ್ಬೋದು, ಪ್ಯಾಕ್ ಮಾಡ್ಕೊಂಡು ತಗೊಂಡು ಹೋಗ್ತಾ ಇರ್ಬೋದು. ಆ ರೀತಿ ಇದೇನಿದೆ ಅಲ್ವಾ, ಚೆನ್ನಾಗಿದೆ ಈ ಟೇಬಲ್. ಒಂಥರ ನೀವು ಮಲ್ಟಿಪಲ್ ಆಗಿ ಯೂಸ್ ಮಾಡ್ಬೋದು. ಒಂದು ಡೈನಿಂಗ್ ಟೇಬಲ್ ಥರ ಯೂಸ್ ಮಾಡ್ಬೋದು, ಇನ್ನೊಂದು ಏನಾದರೂ ಕೂತ್ಕೊಂಡು ಮಾತಾಡಿಕೊಂಡು ಅಡುಗೆ ಮನೇಲಿ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡೋದು ಬೋರ್ ಅಂದರೆ ಇಲ್ಲಿ ಕೂತ್ಕೊಂಡು ಆರಾಮಾಗಿ ಮಾಡ್ಬೋದು. ವೀಡಿಯೋಸ್ ಏನಾದರೂ ಮಾಡಬೇಕು ಅಂತಂದರೆ ನೀಟಾಗಿ ಇಟ್ಕೊಂಡು ವೀಡಿಯೋಸ್ನ ಮಾಡ್ಕೋಬೋದು. ಇದು ತುಂಬಾ ಚೆನ್ನಾಗಿದೆ. ಒಂಥರ ಮಲ್ಟಿಪರ್ಪಸ್ಗೆ ಯೂಸ್ ಮಾಡ್ಬೋದು ಅಂತ ಹೇಳ್ಬೋದು. ಫಿಟ್ಟಿಂಗ್ಸ್ಗಳನ್ನ ಕೂಡ ಕರೆಕ್ಟಾಗಿ ಹಾಕಿದ್ವಿ ಅಂತಂದರೆ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಸಖತ್ತಾಗಿದೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ನಾನು ಡ್ಯಾಡಿ ಇಬ್ಬರೂ ಇದನ್ನ ಫಿಟ್ ಮಾಡ್ತಿದ್ವಿ. ಬಿಕಾಸ್ ನಾವೇ ತಂದಿದ್ದಲ್ವ, ನಾನೇ ವಿಡಿಯೋ ಮಾಡ್ಕೊಂಡಿದ್ದೆ ಅವರು ಹೆಂಗೆ ಫಿಟ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಇವಾಗ ಫಿಟ್ ಮಾಡ್ತಿದ್ದೀವಿ. ಈಗ ನೋಡ್ತಾ ಇರ್ಬೋದು ಇದು ಹೆಂಗಿದೆ ಅಂತ. ಚೆನ್ನಾಗಿದೆ ಅಲ್ವ, ಪುಟ್ಟದಾಗಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಇರಲಿ ಯಾವುದಕ್ಕೂ ಒಂದು ಅಂತ ಅಂದ್ಬಿಟ್ಟು ಮಮ್ಮಿ ನೋಡ್ಕೊಂಡು ಬಂದಿದ್ರಂತೆ. ಇವತ್ತು ಸಂಡೇ ನಾನು ಡ್ಯಾಡಿ ಇಬ್ಬರು ಇದ್ದೀವಿ ಅಂತ ಅಂದ್ಬಿಟ್ಟು, ಒಬ್ಬರು ಹಿಡ್ಕೊಳ್ಳಿ, ಒಬ್ಬರು ಬೈಕ್ ಓಡ್ಸೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಕಳಿಸಿದ್ರು. ತೊಗೊಂಡು ಬಂದಿದ್ದೀವಿ. ಚೆನ್ನಾಗಿದೆ ಒಂಥರ. ನಮ್ಮ ಬುಜ್ಜಿಗೆ ಸಿಗಾಪಟ್ಟೆ ಖುಷಿ ಆಯಿತು. ಹೋಮ್ವರ್ಕ್ ಬರೀತೀನಿ ಅಂತಿದ್ದ.
ಆ್ಯಂಡ್ ನಾವು ಬರೋ ಅಷ್ಟರಲ್ಲಿ ಮಮ್ಮಿ ಕಬಾಬನ್ನ ಕೂಡ ರೆಡಿ ಮಾಡ್ತಾಯಿದ್ರು, ಬೇಯ್ತಾ ಇದೆ, ಚೆನ್ನಾಗಿದೆ ಕಲರ್ಫುಲ್ಲಾಗಿ. ಆಫ್ಟರ್ ಅ ಲಾಂಗ್ ಟೈಮ್ ಅಂತ ಹೇಳ್ಬೋದು ಕಬಾಬ್ ಮಾಡ್ತಾ ಇರೋದು. ಆ್ಯಂಡ್ ಚಿಕನ್ ಗ್ರೇವಿ ಕೂಡ ಅಷ್ಟೇ ಸಖತ್ತಾಗಿ ರೆಡಿ ಆಗಿದೆ. ನೋಡಿ ಇವತ್ತಿನ ಊಟ ಇದೇನೆ. ಸೊ ಇವತ್ತು ನಾನು ಬುಜ್ಜಿ ಇಬ್ಬರು ವಾಕಿಂಗ್ ಹೋಗ್ತಾ ಇದ್ದೀವಿ. ಮಮ್ಮಿ ಊರಿಗೆ ಹೋಗಿದ್ದಾರೆ, ಸೊ ನಾನೇ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡ್ಕೊಳ್ಳೋಕ್ಕೆ ಮಮ್ಮಿ ಇಲ್ಲ ಅಂತ ಅಂದ್ರೂ ನಾನೇ ನೋಡ್ಕೊಂಡು ನಾನೇ ವಾಕ್ ಮಾಡಲೇಬೇಕು. ವಾಕ್ ಅಂತೂ ಮಿಸ್ ಮಾಡೋದಕ್ಕಾಗೋದಿಲ್ಲ. ಬಾ ಮಮ್ಮಿ ಕೂಡ. ಏನಮ್ಮ? ತಳ್ಕೊಂಡು ಬೇಡ, ಹೊಡ್ಕೊಂಡು ಬಾ, ಇಲ್ಲಿ ಡೌನ್ ಇದೆ. ಓಡೋಕೆ ಬರ್ತಾ ಇಲ್ಲ, ನಡಿ. ದೊಡ್ಡವನಾಗ್ಬಿಡ್ತೀಯಾ? ಹಂಗಾರೆ ಹುಡುಗಿ ಹುಡ್ಕೋಣ ಬಿಡು, ಮದುವೆ ಮಾಡೋದಕ್ಕೆ, ಆಯ್ತಾ? ಹಾಂ, ಆಯ್ತಾ? ಓಕೆ ಓಕೆ. ಹುಡುಗಿ ಹುಡ್ಕೋಣ. ಲೆಫ್ಟ್ ಲೆಫ್ಟ್ ಲೆಫ್ಟ್. ಹುಡುಗಿ ಮಾತ್ರ ಹುಡುಗ ಮಾತ್ರ ಇರಬೇಕಾ? ಹುಡುಗಿ ಹುಡ್ಕೋದು ಬೇಡವಾ ಬುಜ್ಜಿ? ಓಕೆ ಡನ್. ಒಳ್ಳೆ ಮಕ್ಕಳು. ಬುಜ್ಜಿ ಹಾಯ್. ಅಯ್ಯೋ ಬಾ. ಇವಾಗತ್ತು ಬುಜ್ಜಿ, ನಡಿ ನಡಿ, ಕೈ ಹಿಡ್ಕೊಂಡು ನಡಿ ಬಾಪು. ಸ್ಲೋ ಸ್ಲೋ. ರೋಡ್ಸ್ ಎಲ್ಲ ಇರಬೇಕಾದ್ರೆ ಸ್ಲೋ ಆಗಿ ಹೋಗಬೇಕು, ಲೆಫ್ಟಲ್ಲೇ ಹೋಗ್ಬೇಕು. ಓಕೆ ಓಕೆ, ನಡಿ, ಏನಿಲ್ಲ, ಬರ್ತಾ ಇದ್ದೀನಿ. ಕೈ ಹಿಡ್ಕೊ ನಡಿ, ಮುಂದೆ ನೋಡು. ಬುಜ್ಜಿಮ್ಮ ಏನು ಸ್ಟೆಂಟ್ ಇವಾಗಲೇ ನಿಂದು? ಸ್ಕೂಲ್ ಇನ್ನ ಪ್ರೀ KG ನೀನು. ಕಮ್ ಲೆಫ್ಟ್. ಕಾಲು ಕೊಡಬೇಡ ಕೆಳಗಡೆ, ಕಾಲು ಕೊಡಬೇಡ. ಡಾಗಿ ಇದೆ ಅಲ್ಲಿ ನೋಡು. ಸ್ಲೋ ಬುಜ್ಜು, ಸ್ಲೋ. ಸ್ಲೋಲಿ ಸ್ಲೋಲಿ, ಅಲ್ಲಿ ಹಿಡ್ಕೋ. ಹಾಂ, ನೋ 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 ಬುಜ್ಜಿಮ್ಮ. ಹ್ಞೂ ಹ್ಞೂ. ಟಚ್ ಮಿ ನಾಟ್. ಏನು? ಯಾವುದು? ಏನು ಮುಟ್ತಾ ಇದೆಯಾ? ಅದ್ರ ಹೆಸ್ರೇನು ಗೊತ್ತಾ? ಟಚ್ ಮಿ ನಾಟ್, ಮುಟ್ರು ಮುನಿ. ಬುಜ್ಜಿ ಬುಜ್ಜಿ, ಏನು ಟೆಸ್ಟ್ ಮಾಡ್ತಿದ್ಯಾ? ಟಚ್ ಮಿ ನಾಟ್. ಬಾಯ್ಲಿ, ಇಲ್ಲಿದೆ, ಬಾ ಇಲ್ಲಿ ಬಾ. ಏನು ಟಚ್ ಮಿ ನಾಟ್ ಏನು ಮಾಡುತ್ತೆ? ಏನು? ಜೋರಾಗಿ ಹೇಳು. ಏನಕ್ಕೆ ಮಲ್ಕೊಳ್ಳುತ್ತದು? ಹ್ಞೂ. ಇಲ್ವಾ? ಇಲ್ಲಿ ನೋಡಿ, ನನ್ನ ನೋಡು. ಎಲ್ಲಿ? ಟಚ್ ಮಿ ನಾಟು. ಮಲ್ಕೋಬಿಟ್ಟಿದೆ ಕಣೋ ಆಲ್ರೆಡಿ. ಮುಟ್ರು ಮುನಿ ಸೊಪ್ಪು. ಅದ್ರ ಹೆಸ್ರೇನು ಹೇಳು? ಟಚ್ ಮಿ ನಾಟ್ ಅಲ್ಲ, ಮುಟ್ರು ಮುನಿ. ಇಲ್ಲಿ ನೋಡು, ನನ್ನ ನೋಡು. ಆ್ಯಂಡ್ ಇಲ್ಲಿ ಏನೋದು ತೊಗೊಂಡು ಬಂದ್ವಿ ಅಲ್ವಾ, ಅದನ್ನು ಇಲ್ಲ ಅರೇಂಜ್ ಮಾಡಿದ್ದೀವಿ. ಇದು ಡೈನಿಂಗ್ ಏರಿಯಾನೇ ಅಲ್ವಾ, ಹಾಗಾಗಿ ಈ ಡೈನಿಂಗ್ ಟೇಬಲ್ ಏನಿದೆ ಅದನ್ನ ಇಲ್ಲೇ ಇಟ್ಟಿದ್ದೀವಿ. ನಾವು ಹೊಸ ಮನೆ, ನಮ್ಮ ಸ್ವಂತ ಮನೆಗೆ ಹೋಗೋವರೆಗೂ ಡೈನಿಂಗ್ ಟೇಬಲ್ ಏನು ತರಬಾರ್ದು ಅಂತ ಡಿಸೈಡ್ ಮಾಡಿದ್ದೀವಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇನೇ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ವಾ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾರಿ. ಟೇಕ್ ಕೇರ್, ಬೈ ಬಾಯ್.